ಮಂಜುಶ್ರೀ ಕಲ್ಯಾಣ ಮಂಟಪದಲ್ಲಿ ಅದ್ಧೂರಿ ಆಯುಧ ಪೂಜೆ. ಆಯುಧ ಪೂಜೆ ಕಾರ್ಯಕ್ರಮ ನಿಕಟಪೂರ್ವ ಬಿಬಿಎಂಪಿ ನಾಮನಿರ್ದೇಶಿತ ಸದಸ್ಯರಾದ ಲಗ್ಗೆರೆ ಸಿದ್ದೇಗೌಡರು ನೇತೃತ್ವದಲ್ಲಿ ಜರುಗಿತು. ವಾಹನಗಳಿಗೆ ವಿಶೇಷ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಿದರು. ಕುಟುಂಬ, ಸ್ನೇಹಿತರು ಮತ್ತು ಲಗ್ಗೆರೆ ವಾರ್ಡಿನ ಜನರೊಂದಿಗೆ ಸಿಹಿ ತಿಂಡಿಗಳು ಮತ್ತು ಹಬ್ಬದ ಶುಭಾಶಯಗಳನ್ನು ಲಗ್ಗೆರೆ ಸಿದ್ದೇಗೌಡರು ಹಂಚಿಕೊಂಡರು. ಲಗ್ಗೆರೆ ಸಿದ್ದೇಗೌಡರು ಮಾತನಾಡಿ, ಇಂದು ಈ ಆಚರಣೆಯು ಪ್ರತಿಯೊಂದು ವೃತ್ತಿಗೂ ವಿಸ್ತರಿಸಿದೆ. ರೈತರು ತಮ್ಮ ನೇಗಿಲುಗಳು ಮತ್ತು ಉಪಕರಣಗಳನ್ನು ಪೂಜಿಸುತ್ತಾರೆ. ವ್ಯಾಪಾರಿಗಳು ಲೆಕ್ಕಪತ್ರ, ಪುಸ್ತಕಗಳು ಮತ್ತು ಕಂಪ್ಯೂಟರ್ಗಳನ್ನು ಪ್ರಾರ್ಥಿಸುತ್ತಾರೆ. ಕಾರ್ಮಿಕರು ಯಂತ್ರಗಳನ್ನು ಪೂಜಿಸುತ್ತಾರೆ ಮತ್ತು ಚಾಲಕರು ತಮ್ಮ ವಾಹನಗಳಿಗೆ ಆಚರಣೆಗಳನ್ನು ಮಾಡುತ್ತಾರೆ. ಈ ಉಪಕರಣಗಳನ್ನು ಗೌರವಿಸುವುದರಿಂದ ಸುರಕ್ಷತೆ, ಸಮೃದ್ಧಿ ಮತ್ತು ಜೀವನೋಪಾಯದ ನಿರಂತರತೆಯನ್ನು ಖಚಿತಪಡಿಸುತ್ತದೆ ಎಂದು ನಂಬಲಾಗಿದೆ. ನವರಾತ್ರಿಯ ಭಾಗವಾಗಿ ಆಯುಧ ಪೂಜೆಯು ಮಹಾನವಮಿಯಂದು ನಡೆಯುತ್ತದೆ. ಆದರೆ ಹಬ್ಬವು ವಿಜಯದಶಮಿಯೊಂದಿಗೆ ಕೊನೆಗೊಳ್ಳುತ್ತದೆ. ಬೆಂಗಳೂರಿನ ಭಕ್ತರಿಗೆ ಈ ದಿನವು ನಂಬಿಕೆಯ ಅಭಿವ್ಯಕ್ತಿ ಮತ್ತು ಜನರು ಮತ್ತು ಅವರ ದೈನಂದಿನ ಜೀವನವನ್ನ ರೂಪಿಸುವ ಸಾಧನಗಳ ನಡುವಿನ ಅಕಾಲಿಕ ಬಂಧದ ಜ್ಞಾಪನೆಯಾಗಿದೆ ಎಂದರು. ಪೂಜಾ ಕಾರ್ಯಕ್ರಮದಲ್ಲಿ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಲಗ್ಗೆರೆ ಸಿದ್ದೇಗೌಡರು, ಲಗ್ಗೆರೆ ನಾರಾಯಣಸ್ವಾಮಿ, ವೇಲು ನಾಯಕ್, ಬಿಜೆಪಿ ಯುವ ಮುಖಂಡ ಸಂತೋಷ್ ಸಿದ್ದೇಗೌಡ ಮತ್ತು ಲಗ್ಗೆರೆ ಸಿದ್ದೇಗೌಡರು ಕುಟುಂಬ ವರ್ಗ, ಬಿಜೆಪಿಯ ಮುಖಂಡರು, ಮಹಿಳಾ ಮುಖಂಡರು, ವಾರ್ಡಿನ ಜನತೆ ಭಾಗವಹಿಸಿದ್ದರು. ಪೂಜೆ ನಮ್ಮ ರಾಜ್ಯದ, ದೇಶದ ನಾಡದೇವತೆ ಚಾಮುಂಡೇಶ್ವರಿ ತಾಯಿಯ ಹಬ್ಬ. ಇಡೀ ದೇಶಾದ್ಯಂತ ಇವತ್ತು ಈ ಹಬ್ಬವನ್ನು ತುಂಬ ಭಕ್ತಿಯಿಂದ, ಸಡಗರದಿಂದ, ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲೂ, ಅದರಲ್ಲೂ ಹೆಚ್ಚಾಗಿ ನಮ್ಮ ಮೈಸೂರು, ಹಳೆಯ ಮೈಸೂರು ಪ್ರಾಂತ್ಯದಲ್ಲಿ ಆಯುಧ ಪೂಜೆ, ವಿಜಯದಶಮಿನ ತುಂಬ ಅದ್ದೂರಿಯಾಗಿ ಆಚರಿಸುವಂಥ ಈ ದಿನ. ಈ ಒಂದು ಸಂದರ್ಭದಲ್ಲಿ ನಾಡಿನ ಜನತೆಗೆ, ಅದರಲ್ಲೂ ನಮ್ಮ ಲಗ್ಗೆರೆಯ ಭಾಗದ ಎಲ್ರಿಗೂ ಸಹ ಆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತೇಳಿ ನಾನು ಆ ತಾಯಿಯಲ್ಲಿ ಬೇಡ್ಕೊತೀನಿ. ಏನಿವತ್ತು ಅರ್ಧಂಬರ್ಧ ಕೆಲಸ ನಿಂತಿದೆಯಲ್ಲ, ಆ ಕೆಲಸ ಏನಕ್ಕೆ ನಿಂತಿದೆ ಅಂತ ಶಾಸಕರನ್ನ ನೀವು ಕೇಳಿ. ಯಾಕೆಂದರೆ ಅವಕ್ಕೆಲ್ಲ ಆಲ್ರೆಡಿ ಬಿಲ್ ತಗೊಂಡು ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆ, CIDಯಲ್ಲಿ ತನಿಖೆ ನಡೀತದೆ. ತಿಂಗಳ 30 ದಿನದಲ್ಲಿ ಆ 20 ದಿನ ಇವತ್ತು ಕೋರ್ಟ್ನಲ್ಲೇ ಇದ್ದಾರೆ, ತನಿಖೆ ಎದುರಿಸ್ತಾ ಇದ್ದಾರೆ. ಅವ್ರು ಮಾಡಿದಂಥ ಅವಘಡ ಅಥವಾ ಅನಾಚಾರದಿಂದ ಇವತ್ತು ಕೆಲಸಗಳು, ಕಾಮಗಾರಿಗಳು ನಿಂತೋಗಿದೆ. ಬಟ್ ಅದು ಬಿಟ್ಟು ಬೇರೆ ಯಾರೂ ಅವ್ರಿಗೆ ಅಡ್ಡಿ ಪಡಿಸ್ತಾ ಇಲ್ಲ.